ನಮಸ್ಕಾರ ವೀಕ್ಷಕರೇ. KCET ರಿಸಲ್ಟ್ ಬಂದಿದೆ. ಈಗ ಸಾವಿರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನನ್ನ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಕಾಲೇಜು ಡ್ರೀಮ್ ಕಾಲೇಜು, ಯಾವುದು ಟಾರ್ಗೆಟ್ ಕಾಲೇಜು, ಯಾವುದು ಸೇಫ್ ಕಾಲೇಜು. ಸ್ನೇಹಿತರೆ, ಇಂದಿನ ಈ ವಿಡಿಯೋನಲ್ಲಿ 1,000 ರ್ಯಾಂಕಿಂದ 1.5 ಲಕ್ಷ ರ್ಯಾಂಕ್ವರೆಗೂ ಪ್ರತಿ ರ್ಯಾಂಕ್ ರೇಂಜ್ಗೆ ಡ್ರೀಮ್ ಕಾಲೇಜಸ್, ಟಾರ್ಗೆಟ್ ಕಾಲೇಜಸ್, ಸೇಫ್ ಕಾಲೇಜ್ ಯಾವುದು ಎಂಬುದನ್ನು ಸರಳವಾಗಿ ತಿಳಿಸ್ತೇನೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ಸುಮಾರು 80% ಕ್ಲಿಯರ್ ಆಗಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಒಂದು ಮುಖ್ಯ ವಿಷಯ, ಡ್ರೀಮು, ಟಾರ್ಗೆಟು, ಸೇಫ್ ಅಂದ್ರೆ ಏನು? ನಾನು ಹೇಳುವ ಡ್ರೀಮ್, ಟಾರ್ಗೆಟ್ ಮತ್ತು ಸೇಫ್ ಕಾಲೇಜಸ್ ಅಂದ್ರೆ ಗ್ಯಾರಂಟಿಡ್ ಸೀಟ್ ಅಲ್ಲ. ಅದರ ಅರ್ಥ ನೋಡೋಣ. ಡ್ರೀಮ್ ಕಾಲೇಜ್ ಅಂದ್ರೆ ನಿಮ್ಮ ರ್ಯಾಂಕ್ಗಿಂತ ಸ್ವಲ್ಪ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಅಡ್ಮಿಷನ್ ಪಡೆಯುವ ಕಾಲೇಜ್. ಅಂದ್ರೆ KCET ಕೌನ್ಸಿಲಿಂಗ್ ನಲ್ಲಿ ಪ್ರತಿ ವರ್ಷ ಕಟ್ ಆಫ್ ಬದಲಾಗುತ್ತೆ. ಕೆಲವರು ಬೇರೆ ಕಾಲೇಜ್ ಆಯ್ಕೆ ಮಾಡ್ಕೋತಾರೆ, ಕೆಲವರು ಮ್ಯಾನೇಜ್ಮೆಂಟ್ ಸೀಟ್ ತಗೋಬಹುದು, ಕೆಲವರು ಕಾಮೆಡ್ಗೆ ಅಥವಾ JEE ಮೂಲಕ ಅಡ್ಮಿಷನ್ ಪಡ್ಕೋಬಹುದು. ಇಂತಹ ಕಾರಣಗಳಿಂದ ಕೆಲವೊಮ್ಮೆ ಕಟ್ ಆಫ್ ಹಿಂದೆ ಸರಿಬಹುದು. ಆದ್ರಿಂದ ನಿಮ್ಮ ರ್ಯಾಂಕ್ಗೆ ಸೀಟ್ ಸಿಗೋ ಸಾಧ್ಯತೆ ಕಡಿಮೆ ಇದ್ದರೂ ಸಾಧ್ಯತೆಯ ಬಾಗಿಲು ಸಂಪೂರ್ಣವಾಗಿ ಮುಚ್ಚೋದಿಲ್ಲ. ಅದಕ್ಕಾಗಿ ಇವುಗಳನ್ನು ಡ್ರೀಮ್ ಕಾಲೇಜ್ ಅಂತ ಕರಿತೇವೆ. ಉದಾಹರಣೆಗೆ, ನಿಮ್ಮ ರ್ಯಾಂಕು 15,000 ಅಂತ ಅನ್ಕೊಳ್ಳೋಣ. ಹಿಂದಿನ ವರ್ಷ ಯಾವ್ದಾದ್ರು ಬ್ರಾಂಚ್ ನಲ್ಲಿ 12,000 ರ್ಯಾಂಕ್ ನಲ್ಲಿ ಕ್ಲೋಸ್ ಆಗಿರ್ಬೋದು. ಆ ಕಾಲೇಜ್ ನಿಮ್ಮ ಡ್ರೀಮ್ ಕಾಲೇಜ್ ಆಗ್ಬೋದು. ಸೀಟ್ ಸಿಗುವ ಪ್ರಾಬಿಲಿಟಿ ಕಡಿಮೆ ಇರ್ಬೋದು, ಆದರೆ ಆಪ್ಷನ್ ಎಂಟ್ರಿಲಿ ನೀವು ಹಾಕ್ಲೇಬೇಕು. ಯಾಕಂದ್ರೆ ಆಪ್ಷನ್ ಹಾಕೋದಕ್ಕೆ ಯಾವುದೇ ರಿಸ್ಕ್ ಇಲ್ಲ. ಇನ್ನು ಟಾರ್ಗೆಟ್ ಕಾಲೇಜ್ ಅಂದ್ರೆ ನಿಮ್ಮ ರ್ಯಾಂಕ್ಗೆ ಹತ್ತಿರ ಇರುವ ಕಾಲೇಜ್. ಹಿಂದಿನ ವರ್ಷದ ಕಟ್ ಆಫ್ ನೋಡಿದಾಗ ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಿರುತ್ತೆ ಈ ಕಾಲೇಜಲ್ಲಿ. ಇದು ನಿಮ್ಮ ಆಪ್ಷನ್ ಎಂಟ್ರಿಲಿ ಅತಿ ಹೆಚ್ಚು ಇರಬೇಕು. ಉದಾಹರಣೆಗೆ, ನಿಮ್ಮ ರ್ಯಾಂಕು 15,000 ಅಂತ ಅನ್ಕೊಳ್ಳೋಣ. 13,000ದಿಂದ 18,000 ರ್ಯಾಂಕ್ ರೇಂಜ್ ನಲ್ಲಿ ಕ್ಲೋಸ್ ಆದ ಕಾಲೇಜ್ಗಳು ಟಾರ್ಗೆಟ್ ಕಾಲೇಜು. ನಿಮ್ಗೆ ಅದು ಟಾರ್ಗೆಟ್ ಕಾಲೇಜಸ್. ಸೇಫ್ ಕಾಲೇಜ್ ಅಂದ್ರೆ ಹಿಂದಿನ ವರ್ಷ ನಿಮ್ಮ ರ್ಯಾಂಕ್ ಗಿಂತ ಬಹಳ ಹೆಚ್ಚಿನ ರ್ಯಾಂಕ್ ನಲ್ಲಿ ಸೀಟ್ ಸಿಕ್ಕಿರೋ ಕಾಲೇಜಸ್. ಇವುಗಳ ಸೀಟು ಸೆಕ್ಯೂರಿಟಿಗೋಸ್ಕರ, ಅಂದ್ರೆ ಸೇಫ್ಟಿ. ಉದಾಹರಣೆಗೆ, ನಿಮ್ಮ ರ್ಯಾಂಕ್ 15,000, ಸೇಮ್ ಎಕ್ಸಾಂಪಲ್ ತಗೋಣ. 25,000 ಅಥವಾ 30,000 ರ್ಯಾಂಕ್ ತನಕ ಇರೋ ಸೀಟ್ ಸಿಕ್ಕಿರೋ ಕಾಲೇಜಸ್ ಸೇಫ್ ಕಾಲೇಜ್ ಅನ್ಬೋದು. ಇನ್ನು ಲೋವರ್ ಬ್ರಾಂಚಸ್ ಅಂದ್ರೆ ಏನು? ಈ ವಿಡಿಯೋದಲ್ಲಿ ಕೆಲವೊಂದು ಕಡೆ RVC ಲೋವರ್ ಬ್ರಾಂಚಸ್, BMSC ಲೋವರ್ ಬ್ರಾಂಚಸ್, MSRT ಲೋವರ್ ಬ್ರಾಂಚಸ್ ಅಂತ ಹೇಳಿದ್ದೇನೆ. ಅದರ ಅರ್ಥ ಬ್ರಾಂಚ್ ಕೆಟ್ಟದು ಎಂಬುದಲ್ಲ. ಅದರ ಅರ್ಥ CSE, AML, ISC ಮುಂತಾದ ಹೈ ಡಿಮ್ಯಾಂಡ್ ಬ್ರಾಂಚಸ್ಗಿಂತ ಕ್ಲೋಸಿಂಗ್ ರ್ಯಾಂಕ್ ಸ್ವಲ್ಪ ಹಿಂದೆ ಹೋಗೋ ಬ್ರಾಂಚಸ್. ಉದಾಹರಣೆಗೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಈ ರೀತಿ ಆಪ್ಷನ್ಗಳು. ಈ ಬ್ರಾಂಚಸ್ ಕೂಡ ಉತ್ತಮ ಕೆರಿಯರ್ ಆಪರ್ಚುನಿಟಿ ಹೊಂದಿದೆ. ಆದರೆ ವಿದ್ಯಾರ್ಥಿಗಳ ಮೊದಲ ಆಯ್ಕೆ CSE ಆಗೋದ್ರಿಂದ ಕೆಲವೊಮ್ಮೆ ಇವುಗಳಲ್ಲಿ ಸೀಟ್ ಪಡೆಯೋದು ಸುಲಭ ಆಗುತ್ತೆ. ಹೀಗಾಗಿ ವಿಡಿಯೋನಲ್ಲಿ ಲೋವರ್ ಬ್ರಾಂಚಸ್ ಅಂದ್ರೆ ಲೆಸ್ ಪ್ರಿಫರ್ಡ್ ಬ್ರಾಂಚಸ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಗೋಲ್ಡನ್ ರೂಲ್, ಡ್ರೀಮ್ ಕಾಲೇಜಸ್ ನ ಕೈ ಬಿಡಬೇಡಿ. ಟಾರ್ಗೆಟ್ ಕಾಲೇಜ್ಗೆ ಹೆಚ್ಚು ಒತ್ತು ಕೊಡಿ. ಸೇಫ್ ಕಾಲೇಜ್ ಮರಿಬೇಡಿ. ಈ 20% ಡ್ರೀಮು, 60% ಟಾರ್ಗೆಟ್, 20% ಸೇಫ್ ಫಾರ್ಮುಲಾ ಈ KCET ಆಪ್ಷನ್ ಎಂಟ್ರಿಯಲ್ಲಿ ಅತ್ಯಂತ ಎಫೆಕ್ಟಿವ್ ಸ್ಟ್ರಾಟಜಿ. ನಾನಿಲ್ಲಿ ಹೇಳುವ ಕಾಲೇಜ್ಗಳು ಗ್ಯಾರಂಟಿಡ್ ಸೀಟ್ ಲಿಸ್ಟ್ ಅಲ್ಲ. 25 ಕ್ಲೋಸಿಂಗ್ ರ್ಯಾಂಕ್, 25 ಅಲಾಟ್ಮೆಂಟ್ ಟ್ರೆಂಡ್ ಮತ್ತೆ 2020 ಕೌನ್ಸಿಲಿಂಗ್ ಸ್ಟ್ರಾಟಜಿ ಆಧರಿಸಿ ಹೇಳ್ತಾ ಇದ್ದೇನೆ. ಈ ಕಾಲೇಜುಗಳನ್ನು ಉದಾಹರಣೆಗೆ ಹೇಳ್ತಾ ಇದ್ದೇನೆ ಅಷ್ಟೇ ಹೊರತು ನಿಮ್ಮ ಕ್ಯಾಟಗರಿ, ರಿಸರ್ವೇಶನ್, ಬ್ರಾಂಚ್ ಪ್ರಿಫರೆನ್ಸಸ್ ಮತ್ತು ಕೌನ್ಸಿಲಿಂಗ್ ರೌಂಡ್ ಆಪ್ಷನ್ ಮೂಲಕ ಫಲಿತಾಂಶ ಚೇಂಜ್ ಆಗ್ಬೋದು. ಆದ್ರಿಂದ ಈ ವಿಡಿಯೋನ ಗೈಡೆನ್ಸ್ ಅಂತ ತಗೊಳ್ಳಿ, ಫೈನಲ್ ಪ್ರಿಡಿಕ್ಷನ್ ಅಂತ ತಗೋಬಿಡಿ. ಇನ್ನು ರ್ಯಾಂಕ್ 1 to 5,000 ನೀವು ಟಾಪ್ ರ್ಯಾಂಕ್ ಸ್ಟೂಡೆಂಟ್. ಕರ್ನಾಟಕದ ಬಹುತೇಕ ಟಾಪ್ ಕಾಲೇಜಸ್ ನಿಮಗೆ ಓಪನ್ ಇದೆ. ಡ್ರೀಮ್ ಕಾಲೇಜಸ್: RVC ಬೆಂಗಳೂರು ಕಂಪ್ಯೂಟರ್ ಸೈನ್ಸ್, PS ಯೂನಿವರ್ಸಿಟಿ ಬೆಂಗಳೂರು CSE, BMSCE ಬೆಂಗಳೂರು CSE, MSRIT ಬೆಂಗಳೂರು CSE. ಟಾರ್ಗೆಟ್ ಕಾಲೇಜಸ್: RVC ಬೆಂಗಳೂರು AML, BMSCE ಬೆಂಗಳೂರು AML, MSRIT ಬೆಂಗಳೂರು AML, UVC ಬೆಂಗಳೂರು ಕಂಪ್ಯೂಟರ್ ಸೈನ್ಸ್, BIT ಬೆಂಗಳೂರು ಕಂಪ್ಯೂಟರ್ ಸೈನ್ಸ್. ಸೇಫ್ ಕಾಲೇಜಸ್: ದಯಾನಂದ ಸಾಗರ್ CSE, JSS and Technology University Mysore CSE, National Institute of Engineering NIE Mysore CSE. Strategy: 20% dream, 60% target, 20% safe. ಇನ್ನು 5,001 ರಿಂದ 10,000 ಡ್ರೀಮ್ ಕಾಲೇಜಸ್: RVC ಬೆಂಗಳೂರು, BMSCE ಬೆಂಗಳೂರು, MSRIT ಬೆಂಗಳೂರು, PS ಯೂನಿವರ್ಸಿಟಿ ಬೆಂಗಳೂರು. ಟಾರ್ಗೆಟ್ ಕಾಲೇಜಸ್: ದಯಾನಂದ ಸಾಗರ್ ಬೆಂಗಳೂರು, BIT ಬೆಂಗಳೂರು, UVC ಬೆಂಗಳೂರು, JSSTU ಮೈಸೂರು, NIE ಮೈಸೂರು. ಸೇಫ್ ಕಾಲೇಜಸ್: RNSIT ಬೆಂಗಳೂರು, BMSIT ಬೆಂಗಳೂರು, NMIT ಬೆಂಗಳೂರು. ಇಂಪಾರ್ಟೆಂಟ್ ಟಿಪ್:
ಡ್ರೀಮ್ ಕಾಲೇಜ್ ಅನ್ನ ಆಪ್ಷನ್ ಎಂಟ್ರಿನ ತೆಗೆದಾಕ್ಬೇಡಿ. ಯಾಕಂದ್ರೆ KA ಸಿಸ್ಟಮ್ ಮೊದಲು ನಿಮ್ಮ ಹೈಯರ್ ಪ್ರಿಫರೆನ್ಸ್ ಚೆಕ್ ಮಾಡುತ್ತೆ. ಸೀಟ್ ಸಿಗದಿದ್ರೆ ಮಾತ್ರ ಮುಂದಿನ ಆಪ್ಷನ್ಗೆ ಹೋಗುತ್ತೆ. ಹೀಗಾಗಿ ಡ್ರೀಮ್ ಆಪ್ಷನ್ ಹಾಕೋದ್ರಿಂದ ಯಾವುದೇ ರಿಸ್ಕ್ ಇಲ್ಲ. 10,001 25,000 ರ್ಯಾಂಕ್. ಇದು CET ಅತ್ಯಂತ ಕಾಂಪಿಟೇಟಿವ್ ರೇಂಜ್. ಡ್ರೀಮ್ ಕಾಲೇಜಸ್ RVC ಬೆಂಗಳೂರು ಲೋ ಬ್ರಾಂಚಸ್, BMSCE ಬ್ಯಾಂಗ್ಳೂರ್ ಲೋವರ್ ಬ್ರಾಂಚಸ್, MSRIT ಬ್ಯಾಂಗ್ಳೂರ್ ಲೋವರ್ ಬ್ರಾಂಚಸ್, DSCE ಬ್ಯಾಂಗ್ಳೂರ್ CSC, BIT ಬ್ಯಾಂಗ್ಳೂರ್ CSC. ಟಾರ್ಗೆಟ್ ಕಾಲೇಜಸ್ RNSIT ಬ್ಯಾಂಗ್ಳೂರ್, BMSIT ಬ್ಯಾಂಗ್ಳೂರ್, NMIT ಬ್ಯಾಂಗ್ಳೂರ್, CMRIT ಬ್ಯಾಂಗ್ಳೂರ್, BNMIT ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ JSS ಅಕಾಡೆಮಿ ಬ್ಯಾಂಗ್ಳೂರ್, NHCE ಬ್ಯಾಂಗ್ಳೂರ್, SJBIT ಬ್ಯಾಂಗ್ಳೂರ್, AIT ತುಮಕೂರು. ಸೀಕ್ರೆಟ್, ಈ ರ್ಯಾಂಕ್ ರೇಂಜ್ ಅಲ್ಲಿ ಡ್ರೀಮ್ ಕಾಲೇಜ್ಗಿಂತ ಟಾರ್ಗೆಟ್ ಕಾಲೇಜ್ ಹೆಚ್ಚಿರಬೇಕು. ವೀಕ್ಷಕರೇ, ನಾನು ಹೇಳ್ತಿರೋ ಕಾಲೇಜುಗಳು 2025 ಕ್ಲೋಸಿಂಗ್ ರ್ಯಾಂಕ್ ಟ್ರೆಂಡ್ ಆದ್ರಿಂದ ಇದು ಉದಾಹರಣೆ ಮಾತ್ರ. ನಿಮ್ಮ ಕ್ಯಾಟಗರಿ ಹಾಗೂ ಬ್ರಾಂಚ್ ಪ್ರಿಫರೆನ್ಸಸ್ ಪ್ರಕಾರ ಡ್ರೀಮ್, ಟಾರ್ಗೆಟ್ ಮತ್ತು ಸೇಫ್ ಕಾಲೇಜ್ ಚೇಂಜ್ ಆಗುತ್ತೆ. ಇನ್ನು 25,000 50,000 ರ್ಯಾಂಕಿಂಗ್, ಇದು ಆಪ್ಷನ್ ಎಂಟ್ರಿಲಿ ಬಹಳ ಡಿಸೈಡ್ ಮಾಡೋ ರೇಂಜು. ಡ್ರೀಮ್ ಕಾಲೇಜಸ್ RNSIT ಬ್ಯಾಂಗ್ಳೂರ್, BMSIT ಬ್ಯಾಂಗ್ಳೂರ್, NMIT ಬ್ಯಾಂಗ್ಳೂರ್, CMRT ಬ್ಯಾಂಗ್ಳೂರ್. ಟಾರ್ಗೆಟ್ ಕಾಲೇಜಸ್ BNMIT ಬ್ಯಾಂಗ್ಳೂರ್, JSSET ಬ್ಯಾಂಗ್ಳೂರ್, NHCE ಬ್ಯಾಂಗ್ಳೂರ್, SMVT ಬ್ಯಾಂಗ್ಳೂರ್, SGBIT ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ ಆಚಾರ್ಯ ಬ್ಯಾಂಗ್ಳೂರ್, ಕೇಂಬ್ರಿಡ್ಜ್ ಬ್ಯಾಂಗ್ಳೂರ್, RRCE ಬ್ಯಾಂಗ್ಳೂರ್, ಪ್ರೆಸಿಡೆನ್ಸಿ ಬ್ಯಾಂಗ್ಳೂರ್. ನನ್ನ ಅಡ್ವೈಸು ಕನಿಷ್ಠ 300+ ಆಪ್ಷನ್ ಹಾಕಲು ಟ್ರೈ ಮಾಡಿ. ಹೆಚ್ಚು ಆಪ್ಷನ್ ಹಾಕಿದಷ್ಟು ನಿಮಗೆ ಸೀಟ್ ಚಾನ್ಸಸ್ ಹೆಚ್ಚಾಗುತ್ತೆ. ಇನ್ನು ರ್ಯಾಂಕಿಂಗ್ 50,000 75,000. ಡ್ರೀಮ್ ಕಾಲೇಜಸ್ BNMIT ಬ್ಯಾಂಗ್ಳೂರ್, NSCE ಬ್ಯಾಂಗ್ಳೂರ್, SGBIT ಬ್ಯಾಂಗ್ಳೂರ್, JSSET ಬ್ಯಾಂಗ್ಳೂರ್. ಟಾರ್ಗೆಟ್ ಕಾಲೇಜಸ್ ಆಚಾರ್ಯ ಬ್ಯಾಂಗ್ಳೂರ್, ಕೇಂಬ್ರಿಡ್ಜ್ ಬ್ಯಾಂಗ್ಳೂರ್, RRCE ಬ್ಯಾಂಗ್ಳೂರ್, MEJ ಬ್ಯಾಂಗ್ಳೂರ್, ಪ್ರೆಸಿಡೆನ್ಸಿ ಕಾಲೇಜ್ ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ ಈಸ್ಟ್ ಪಾಯಿಂಟ್ ಬ್ಯಾಂಗ್ಳೂರ್, AMC ಬ್ಯಾಂಗ್ಳೂರ್, ಡಾನ್ ಬಾಸ್ಕೋ ಬ್ಯಾಂಗ್ಳೂರ್, ಏಟ್ರಿಯಾ ಬ್ಯಾಂಗ್ಳೂರ್. ಇನ್ ಬ್ರಾಂಚ್ ಸಜೆಷನ್ CSE, ISC, ECE, EEE, ಮೆಕ್ಯಾನಿಕಲ್ ಇಂತಹ ಬ್ರಾಂಚಸ್ ಕೂಡ ಆಡ್ ಮಾಡ್ಕೊಳ್ಳಿ. 75,000 1,00,000 ರ್ಯಾಂಕಿಂಗ್. ಡ್ರೀಮ್ ಕಾಲೇಜಸ್ ಆಚಾರ್ಯ ಬ್ಯಾಂಗ್ಳೂರ್, ಕೇಂಬ್ರಿಡ್ಜ್ ಬ್ಯಾಂಗ್ಳೂರ್, RRCE ಬ್ಯಾಂಗ್ಳೂರ್, MEJ ಬ್ಯಾಂಗ್ಳೂರ್. ಟಾರ್ಗೆಟ್ ಕಾಲೇಜಸ್ ಈಸ್ಟ್ ಪಾಯಿಂಟ್ ಬ್ಯಾಂಗ್ಳೂರ್, AMC ಬ್ಯಾಂಗ್ಳೂರ್, ಆಕ್ಸ್ಫರ್ಡ್ ಬ್ಯಾಂಗ್ಳೂರ್, ಡಾನ್ ಬಾಸ್ಕೋ ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ ಗ್ಲೋಬಲ್ ಅಕಾಡೆಮಿ ಬ್ಯಾಂಗ್ಳೂರ್, ಸಿಟಿ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, T. John ಬ್ಯಾಂಗ್ಳೂರ್. ಕೇವಲ CSE ಹಿಂದೆ ಮಾತ್ರ ಓಡಬೇಡಿ. ECE, EEE, ಮೆಕ್ಯಾನಿಕಲ್, ಸಿವಿಲ್, ಬಯೋಟೆಕ್ನಾಲಜಿ ಇಂತಹ ಉತ್ತಮ ಬ್ರಾಂಚಸ್ಗಳನ್ನು ಕನ್ಸಿಡರ್ ಮಾಡಿ. ಇನ್ನು 1,00,000 1,50,000 ಲಕ್ಷ. ಮೊದಲು ಒಂದು ಮಾತು, ಪ್ಯಾನಿಕ್ ಆಗಬೇಡಿ. ಈ ರ್ಯಾಂಕ್ನಲ್ಲಿಯೂ ಇಂಜಿನಿಯರಿಂಗ್ ಸೀಟು ಸಿಗುತ್ತೆ. ಸರಿಯಾದ ಸ್ಟ್ರಾಟಜಿ ಇದ್ರೆ ಒಳ್ಳೆ ಕಾಲೇಜಲ್ಲೂ ಸಿಗೋ ಸಾಧ್ಯತೆ ಇದೆ. ಡ್ರೀಮ್ ಕಾಲೇಜಸ್ ಈಸ್ಟ್ ಪಾಯಿಂಟ್ ಬ್ಯಾಂಗ್ಳೂರ್, AMC ಬ್ಯಾಂಗ್ಳೂರ್, ಆಕ್ಸ್ಫರ್ಡ್ ಬ್ಯಾಂಗ್ಳೂರ್, RRCE ಬ್ಯಾಂಗ್ಳೂರ್. ಇನ್ನು ಟಾರ್ಗೆಟ್ ಕಾಲೇಜಸ್ ಗ್ಲೋಬಲ್ ಅಕಾಡೆಮಿ ಬ್ಯಾಂಗ್ಳೂರ್, ಸಿಟಿ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, T. John ಬ್ಯಾಂಗ್ಳೂರ್, HKBK ಬ್ಯಾಂಗ್ಳೂರ್. ಸೇಫ್ ಕಾಲೇಜಸ್ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, RRCE, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, EWIT, ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೌಸಿಯಾ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, IIT ಚಿಕ್ಕಮಗಳೂರು, ತೋಟರಾಜ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗದಗ್. ಮೆಕ್ಯಾನಿಕಲ್, ಸಿವಿಲ್, EEE, ಬಯೋಟೆಕ್ನಾಲಜಿ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇಂತಹ ಬ್ರಾಂಚಸ್ಗಳನ್ನು ವಿವಿಧ ಕಾಲೇಜಿನಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಸೇರಿಸ್ಕೊಳ್ಳಿ. ಹೆಚ್ಚು ಕಾಲೇಜ್ ಹಾಗೂ ಹೆಚ್ಚು ಬ್ರಾಂಚಸ್ ಸೇರಿದಷ್ಟು ಸೀಟ್ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಟಾಪ್ ರ್ಯಾಂಕರ್ ಸೀಕ್ರೆಟ್ ಏನು ಗೊತ್ತಾ? ಆವ್ರೇಜ್ ಸ್ಟೂಡೆಂಟು 20 ಕಾಲೇಜು 30 ಆಪ್ಷನ್ ಮಾತ್ರ ಮಾಡ್ತಾರೆ. ಟಾಪ್ ರ್ಯಾಂಕ್ ಸ್ಟೂಡೆಂಟ್ಗಳು 30+ ಕಾಲೇಜಸ್, 8 to 10 ಬ್ರಾಂಚಸ್, 300+ ಆಪ್ಷನ್ ಸೇರಿಸ್ಕೋತಾರೆ. ಆವ್ರೇಜ್ ಸ್ಟೂಡೆಂಟ್ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಫೋಕಸ್ ಮಾಡ್ತಾರೆ. ಟಾಪ್ ರ್ಯಾಂಕ್ ಸ್ಟೂಡೆಂಟು CSE, AML, ISC, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ECE ಎಲ್ಲ ಇನ್ಕ್ಲೂಡ್ ಮಾಡ್ಕೋತಾರೆ. ಆವ್ರೇಜ್ ಸ್ಟೂಡೆಂಟು ಭಯ ಪಡ್ಕೋತಾರೆ. ಟಾಪ್ ರ್ಯಾಂಕ್ ಸ್ಟೂಡೆಂಟು ಸ್ಟ್ರಾಟಜಿ ಮಾಡ್ತಾರೆ. ಅದನ್ನೇ ನೀವು ಮಾಡಿ ಅಂತ ಹೇಳ್ತಾ ಇರೋದು. ಕೊನೆಯದಾಗಿ ಗೋಲ್ಡನ್ ಫಾರ್ಮುಲಾ: 20% ಡ್ರೀಮ್ ಕಾಲೇಜಸ್, ನಿಮಗೆ ತುಂಬಾ ಇಷ್ಟವಾದ ಕಾಲೇಜ್. 60% ಟಾರ್ಗೆಟ್, ನಿಮ್ಮ ರ್ಯಾಂಕ್ಗೆ ಹತ್ತಿರ ಇರೋ ಕಾಲೇಜ್. 20% ಸೇಫ್ ಆಪ್ಷನ್, ಸೀಟ್ ಸೆಕ್ಯೂರ್ ಮಾಡೋ ಕಾಲೇಜ್. ಒಂದು ತಪ್ಪು ಮಾಡಬೇಡಿ. 100% ಡ್ರೀಮ್ ಕೂಡ ಬೇಡ, 100% ಸೇಫ್ ಕೂಡ ಬೇಡ. ಡ್ರೀಮ್ ಪ್ಲಸ್ ಟಾರ್ಗೆಟ್ ಪ್ಲಸ್ ಸೇಫ್ ಬ್ಯಾಲೆನ್ಸ್ ಇರಬೇಕು. ಇದೇ ಸಕ್ಸಸ್ಫುಲ್ ಆಪ್ಷನ್ ಎಂಟ್ರಿ ಸೀಕ್ರೆಟ್. ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ KCET ರ್ಯಾಂಕ್ ಎಷ್ಟು, ನಿಮ್ಮ ಡ್ರೀಮ್ ಕಾಲೇಜ್ ಯಾವುದು, ನಿಮ್ಮ ಪ್ರಿಫರ್ಡ್ ಬ್ರಾಂಚ್ ಯಾವುದು. ಮುಂದಿನ ವಿಡಿಯೋದಲ್ಲಿ ವಾಪಸ್ ಸಿಗೋಣ. ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್.